ಫೋನ್ ಮಾಡಿದ್ರು, ಮೇಡಮ್ ನೀವು ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಬರ್ತೀರಾ ಆಯ್ತಾ ಅಂತ ಕೇಳಿದ್ರು ನನಗೆ. ನಾನು ಅವಾಗ ಫಸ್ಟ್ ಹಿಂಗಂದ, ಮೇಡಮ್ ನಾನು ನಿಮ್ಮ ಅಭಿಮಾನಿ, ನಿಮ್ದು ಯೂಟ್ಯೂಬೆಲ್ಲ ನೋಡ್ತೀನಿ, ನಿಮ್ದು ಹಾಗೆ ವೈರಲ್ ಆಗ್ತಿದೆ, ಹೀಗೆ ವೈರಲ್. ಆಯ್ತಪ್ಪ ಆಯ್ತು ಅಂತಂದೆ. ಕೊನೆಗೆ ಲಾಸ್ಟ್ ಮತ್ತೆ ಅವ್ನಿಗೆ ಭಯ ಆಯ್ತು ಅನ್ಸುತ್ತೆ, ಕೇಳ್ದ, ಮೇಡಮ್ ನೀವು ಈ ಸಲದ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಬರ್ತೀರಾ ಅಂತ ಕಲರ್ಸ್ ಕನ್ನಡದಿಂದ ಅಂತಂದ್ರೆ. ನಾನು ಹೇಳಿದೆ, ನನ್ನ ಫಸ್ಟ್ ಕ್ವಶನ್ ಇದೇ ಆಯ್ತು, ಅಲ್ಲಪ್ಪ ನಿನಗೆ ನಾನು ಹೇಗೆ ಕಾಣ್ತಾ ಇದ್ದೀನಿ ಅಂತ ಕೇಳಿದೆ. ನಾನೇನಾದ್ರೂ ಮಾನಸಿಕ ಅಸ್ವಸ್ಥತೆ ಥರ ಏನಾದ್ರೂ ಕಾಣ್ತಾ ಇದ್ದೀನಿ? ಇವತ್ತಿನವರೆಗೆ ಈ ದಿನದ ಕ್ಷಣದವರೆಗೆ ನನ್ನ ಸ್ಥಿಮಿತ ನನ್ನ ಹತ್ರ ಇದೆ. ನಾನು ಎಲ್ಲೂ ಮಾನಸಿಕ ಸ್ಥಿಮಿತತೆಯನ್ನ ಕಳ್ಕೊಂಡಿಲ್ಲ. ನನಗೆ ಯಾವ ಭಯನೂ ಇಲ್ಲ. ನಾಳೆ ಬಿಗ್ ಬಾಸ್ ನನ್ನ ಹತ್ರ ಬಂದು ಹೇಳಿದ್ರು ನಾನು ಇದೇ ಮಾತನ್ನ ಹೇಳ್ತೀನಿ, ಸೈಕಿಗಳಿಗೋಸ್ಕರ ಮಾಡಿರುವಂತ ನಿಮ್ಮ ಕಾರ್ಯಕ್ರಮ ಅಂತ ಓಪನ್ ಆಗಿ ಹೇಳಿ. ಮಾನಸಿಕ ಅಸ್ವಸ್ಥರಿಗಾಗಿ ಮಾಡಿರುವಂತ ಕಾರ್ಯಕ್ರಮ ಅಲ್ಲ, ಇದು ಬೇರೆ ಏನೂ ಅಲ್ಲ. ಆ ಕಾರ್ಯಕ್ರಮನ ಭಯಾನಕವಾಗಿ ಬಿಂಬಿಸ್ತಿರುವಂತ ನಮ್ಮ ಮಾಧ್ಯಮಗಳು. ಏನ್ರಿ ಅದು ಕಾರ್ಯಕ್ರಮ? ಏನಿದೆ ಕಲಿಯಕ್ಕೆ ಅದರಿಂದ ನಮ್ಗೆ? ಅಯ್ಯೋ, ನಮ್ಮ ಹೆಂಗಸರು ಕೂತ್ಕೊಂಡು ನೋಡೋದೇನು, ಅವರಿಗೆ TRP ಬರೋದೇನು ಅಂದ್ರೆ ನಮ್ಮ ಮಾನಸಿಕ ಇದನ್ನ ಎಲ್ಲವರೆಗೆ ನಾವು ತಂದು ನಿಲ್ಲಿಸಿದೀವಿ ಮಾಧ್ಯಮದವರು. ಏನು ನ್ಯೂಸ್ ಚಾನೆಲ್ ಅಲ್ಲೂ ನಿಮ್ಮ ಬೈಕ್ ಕಳುವಾಗಿದ್ಯಾ? ತಪ್ಪದೇ ಈ ಸ್ಟೋರಿ ನೋಡಿ. ವಾಹನ ಕಳುವಾದ ಪ್ರತಿಯೊಬ್ರು ನೋಡ್ಲೇಬೇಕಾದ ಸ್ಟೋರಿ ಇದು. ನಮ್ಮ ವಾಹನ ಕಳುವಾಗಿದೆ, ಪೊಲೀಸರು ಕಳ್ಳರನ್ನ ಹಿಡಿತಾರೆ, ದೂರು ಕೊಟ್ಟ ನಮಗೆ ಆ ಬೈಕ್ ವಾಪಸ್ ಕೊಡ್ತಾರೆ ಅಂತ ನೀವು ನೆಮ್ಮದಿಯಿಂದ ಇದ್ರೆ ನಿಮ್ಮ ನೆಮ್ಮದಿ ಕೆಡಿಸೋ ಒಂದು ವಿಚಿತ್ರ ಕಥೆಯನ್ನ ನಾವು ಹೇಳ್ತೀವಿ. ಬಹಳ ಹೆಮ್ಮೆಯಿಂದ, ಅಷ್ಟೇ ಖುಷಿಯಿಂದ ಈ ಸುದ್ದಿನ ನಿಮಗೆ ತಲುಪಿಸ್ತಿದ್ದೀನಿ. ಅದೇನಂದ್ರೆ, ನಿಮ್ಮ ಪ್ರೀತಿಯ ವಿಜಯ್ ಟೈಮ್ಸ್ 5 ವರ್ಷವನ್ನ ಪೂರೈಸಿದೆ. ಸ್ನೇಹಿತರೆ, ನಿಜವಾಗ್ಲೂ ಕೂಡ ಈ 5 ವರ್ಷದ ಪಯಣ ಇದೆಯಲ್ಲ, ಅದು ಅತ್ಯಂತ ಸ್ಫೂರ್ತಿದಾಯಕ, ಅಷ್ಟೇ ಸವಾಲಿನಿಂದ ಕೂಡಿತ್ತು. ಯಾಕಂದ್ರೆ ಅತ್ಯಂತ ಪ್ರಾಮಾಣಿಕವಾಗಿ, ನ್ಯಾಯದ ಪರವಾಗಿ, ಸತ್ಯದ ಪರವಾಗಿ ಹೋರಾಟ ಮಾಡ್ತಾ ನಿಜವಾಗ್ಲೂ ಕೂಡ ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ ಪತ್ರಿಕೋದ್ಯಮನ ನಡೆಸಬಹುದಾ ಅನ್ನುವಂಥ ಪ್ರಶ್ನೆಗೆ ಈ 5ನೇ ವರ್ಷದಲ್ಲಿ ಉತ್ತರ ಸಿಕ್ಕಿದೆ. ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ, ನಿಮ್ಮ ನಂಬಿಕೆ ಜೊತೆಗೆ ನಿಮ್ಮ ಪ್ರೋತ್ಸಾಹ, ಬೆಂಬಲ ಇದ್ರೆ ಖಂಡಿತವಾಗ್ಲೂ ಕೂಡ ಈ ಪತ್ರಿಕೋದ್ಯಮವನ್ನ ಪತ್ರಿಕಾ ಧರ್ಮಕ್ಕನುಗುಣವಾಗಿ ನಡೆಸಬಹುದು ಅನ್ನುವಂಥ ವಿಶ್ವಾಸ ನಮಗೆ ಮೂಡಿದೆ. ಎಷ್ಟೋ ಸಲ ವಿಜಯ್ ಟೈಮ್ಸ್ ಆರಂಭ ಮಾಡಿದಾಗ ನಡ್ಸಕ್ಕಾಗತ್ತಾ, ಇನ್ನೂ ನಡ್ಸಕ್ಕಾಗತ್ತಾ, ಪ್ರತಿಯೊಂದೊಂದು ವರ್ಷ ಕೂಡ ಈ ಪ್ರಶ್ನೆ ನನಗೆ ಮೂಡ್ತಾ ಇತ್ತು. ಯಾಕಂದ್ರೆ ಪ್ರಾಮಾಣಿಕವಾಗಿ ಯಾರ ಮುಲಾಜಿಗೂ ಒಳಗಾಗದೆ, ಯಾರ ಹಂಗಿಗೂ ಒಳಗಾಗದೆ ಧೈರ್ಯವಾಗಿ ಮುನ್ನುಗ್ತಾ ಪತ್ರಿಕಾ ರಂಗದಲ್ಲಿ ನಾವು ಮುನ್ನಡೆಯಬೇಕಂದ್ರೆ ಸ್ವಲ್ಪ ಸವಾಲಿನ ಕೆಲಸನೇ. ಅದರಲ್ಲೂ ಮುಖ್ಯವಾಗಿ ನಾವು ವಿಜಯ್ ಟೈಮ್ಸ್ ಅನ್ನ ನಡೆಸುವಾಗ ನಮ್ಮ ಥೀಮ್ ಇದ್ದಿದ್ದೆ ಇನ್ವೆಸ್ಟಿಗೇಟಿವ್ ರಿಪೋರ್ಟಿಂಗ್ ಮತ್ತೆ ಭ್ರಷ್ಟಾಚಾರದ ವಿರುದ್ಧ ಹೋರಾಟ. ಈ ಸಂದರ್ಭದಲ್ಲಿ ಸಾಕಷ್ಟು ಸವಾಲುಗಳು ಬಂದವು, ಪ್ರಾಣ ಬೆದರಿಕೆ ಬಂತು, ಕೇಸ್ಗಳ ಮೇಲೆ ಕೇಸ್ಗಳನ್ನ ಹಾಕಿದ್ರು. ಅಷ್ಟು ಮಾತ್ರ ಅಲ್ಲ, ನಮ್ಮನ್ನ ನೈತಿಕವಾಗಿ, ಆರ್ಥಿಕವಾಗಿ ಕುಗ್ಗಿಸುವಂತ ಎಲ್ಲಾ ಪ್ರಯತ್ನಗಳನ್ನ ಮಾಡಿದ್ರು. ಆದ್ರೆ ನಾವು ಕುಗ್ಗದೆ, ಯಾರಿಗೂ ಕೈ ಚಾಚದೆ, ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸವನ್ನ ಹಾಗೆ ಉಳಿಸ್ಬೇಕು ಅಂತ ಒಂದಿನತ್ತೂ ಕೂಡ ಪ್ರಾಮಾಣಿಕತೆಗೆ ಕೊರತೆ ಬರದ ರೀತಿಯಲ್ಲಿ ಈ ವಿಜಯ್ ಟೈಮ್ಸ್ ನ 5 ವರ್ಷ ಮುನ್ನಡೆಸ್ತಾ ಬಂದಿದ್ದೀವಿ. ಈಗ ಇನ್ನೂ 5 ವರ್ಷ ಅಲ್ಲ, ಇನ್ನೂ 100 ವರ್ಷ ಮುಂದುವರಿಸಬಹುದು ಅನ್ನುವಂತಹ ವಿಶ್ವಾಸ ನಮ್ಮಲ್ಲಿ ಮೂಡಿದೆ. ಸ್ನೇಹಿತರೆ, ಈ ಪತ್ರಿಕಾ ರಂಗ ಅನ್ನುವಂಥದ್ದು ಈ ಸಮಾಜಕ್ಕೆ ಸರಿಯಾದ ದಾರಿ ತೋರಿಸುವಂತ ಗುರುವಿನ ಸ್ಥಾನದಲ್ಲಿರುವಂಥದ್ದು. ನಾವು ಸತ್ಯವನ್ನೇ ನುಡಿಬೇಕು, ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು, ಅದಲ್ಲದೆ ಜನರಲ್ಲಿ ಪ್ರಶ್ನೆಯನ್ನ ಮೂಡಿಸುವಂತ ಆ ಕಿಚ್ಚನ್ನು ಮೂಡಿಸಬೇಕು. ಆವಾಗ ಮಾತ್ರ ಈ ಪತ್ರಿಕಾ ರಂಗದ ಅಸ್ತಿತ್ವಕ್ಕೆ ಒಂದು ಬೆಲೆ ಬರುತ್ತೆ. ನಿರ್ಭೀಡವಾಗಿ ಸತ್ಯವನ್ನ ಹೇಳಬೇಕು, ನಮ್ಮ ನಾಳುವರನ್ನ ಪ್ರಶ್ನಿಸಬೇಕು. ಯಾರು ಭ್ರಷ್ಟಾಚಾರ ಮಾಡ್ತಾರೋ, ಯಾರು ಅನ್ಯಾಯ ದೌರ್ಜನ್ಯವನ್ನ ಮಾಡ್ತಾರೋ ಅವರ ವಿರುದ್ಧ ದನಿ ಎತ್ತಬೇಕು. ಆದ್ರೆ ಸವಾಲುಗಳು ಬರ್ತವೆ. ಹಾಗಂತ ನಾವು ಹೇಡಿಗಳ ರೀತಿಯಲ್ಲಿ ಸತ್ಯವನ್ನ ಹೇಳದೆ ಅಂಜುತ್ತಾ ನಾವು ಕೆಲಸ ಮಾಡಿದ್ರೆ ನಿಜವಾಗ್ಲೂ ಕೂಡ ಅದು ಪತ್ರಿಕಾ ಧರ್ಮಕ್ಕೆ ವಿರುದ್ಧವಾಗಿ ನಡೆಯುವಂತದ್ದಾಗತ್ತೆ. ಆದ್ರೆ ನಾವು ವಿಜಯ್ ಟೈಮ್ಸ್ ಅನ್ನ ಆರಂಭಿಸಿದ್ದೇ ಪತ್ರಿಕಾ ಧರ್ಮದ ತತ್ವ ಸಿದ್ಧಾಂತಗಳನ್ನ ಪಾಲಿಸಬೇಕು ಅನ್ನುವಂತ ಒಂದು ದಿಟ್ಟವಾದ ನಿರ್ಧಾರವನ್ನ ಇಟ್ಟುಕೊಂಡೇ ಮಾಡಿದ್ವಿ. ಎಲ್ಲಿವರೆಗೆ ನಮ್ಮ ಈ ಸತ್ಯದ ಹಾದಿಯಲ್ಲಿ ಚ್ಯುತಿ ಬರಲ್ವೋ ಅಲ್ಲಿವರೆಗೆ ಪತ್ರಿಕೋದ್ಯಮನ ನಡೆಸ್ತೀವಿ ಎನ್ನುವಂತ ಆ ಒಂದು ದೃಢ ನಿರ್ಧಾರ ಇಟ್ಟುಕೊಂಡೇ ಹೆಜ್ಜೆ ಇಟ್ಟಿದ್ದೀವಿ. 5 ವರ್ಷವನ್ನ ಪೂರೈಸಿದೀವಿ. ವಿಜಯ ಟೈಮ್ಸ್ಗೆ 5 ವರ್ಷ ಬಹಳ ಖುಷಿ ಆಗುತ್ತೆ ರೀ, ಬಹಳ ಸಂತೋಷ ಆಗುತ್ತೆ. ನಿನ್ನೆ ವಿಜಯಲಕ್ಷ್ಮಿ ಶಿಬಿರವರು ಒಂದು ವಿಡಿಯೋ ಮಾಡಿ ಹಾಕ್ತಾರೆ, 5 ವರ್ಷಗಳ ಕಾಲ ವಿಜಯ ಟೈಮ್ಸ್ ಅನ್ನ ನಡೆಸಿದ್ದೀನಿ.
ಆಗೋದೇ ಇಲ್ಲ ಅನ್ನೋ ಪರಿಸ್ಥಿತಿ ಬಂದಿತ್ತು. ನನ್ನ ಕೈಲಿ ಆಗೋದೇ ಇಲ್ಲ ಅಂತೇಳಿ ನಾನು ಮಾತಾಡಿದ್ದೆ. ಆದರೆ ಇವಾಗ ನನಗೆ ನೀವು ಕೊಡುತ್ತಿರುವಂತಹ ಪ್ರೋತ್ಸಾಹ, ನನ್ನ ಬೆನ್ನಿಗೆ ನಿಂತವ್ರನ್ನೆಲ್ಲ ಸ್ಮರಿಸಿ ಅವರು 5ನೇ ವರ್ಷ ಮುಗಿಸಿ 6ನೇ ವರ್ಷಕ್ಕೆ ಕಾಲಿಟ್ಟಿದ್ದೀನಿ ಅಂತ ಹೇಳ್ತಾರೆ. ಬಹುಶಃ ಕನ್ನಡದ ಇತಿಹಾಸದಲ್ಲಿ, ಕನ್ನಡದ ಪತ್ರಿಕೋದ್ಯಮದ ಇತಿಹಾಸದಲ್ಲಿ ಯಾವ ಪತ್ರಕರ್ತರೂ ಸಹ ಇಷ್ಟು ಧೈರ್ಯವಾಗಿ ಪತ್ರಿಕೋದ್ಯಮದಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇರುವಂತಹ ಪತ್ರಕರ್ತರನ್ನ ನೋಡೇ ಇಲ್ಲ. ಒಂದು ಹೆಣ್ಣು ಮಗಳಾಗಿ ಇವತ್ತು ಎಂತಹ ರಿಸ್ಕ್ಗಳನ್ನ ತೆಗೆದುಕೊಂಡು ಇವತ್ತು ಪ್ರಾಮಾಣಿಕವಾಗಿ ಇದೇ ಪತ್ರಿಕೋದ್ಯಮ ಅಂತೇಳಿ ಜಗತ್ತಿಗೆ ತೋರಿಸಿದಂತಹ ಏಕೈಕ ಪತ್ರಕರ್ತರು ಯಾರಾದರೂ ಇದ್ರೆ ಅದು ವಿಜಯಲಕ್ಷ್ಮಿ ಶಿಬಿರೂರವರು ಮಾತ್ರ. ನೇರವಾಗಿ ಒಬ್ಬ ಹೆಣ್ಣು ಮಗಳಾಗಿ ಯಾವುದಕ್ಕೂ ಅಂಜದೆ ಅವರ ಮೇಲೆ ಅಟ್ಯಾಕ್ಗಳು ನಡೆಯುತ್ತದೆ, ಅವರ ಮೇಲೆ ಇಲ್ಲ ಸಲ್ಲದ ಆರೋಪಗಳಾಗುತ್ತೆ, ಅವರನ್ನು ಆರ್ಥಿಕವಾಗಿ ಕುಗ್ಗಿಸುವಂತ ಅವರು ಹೇಳ್ಕೊಂಡಿರುವಂತದ್ದು. ಮಾಧ್ಯಮಗಳ ತಪ್ಪು ನೀತಿಗಳ ಬಗ್ಗೆ, ಮಾಧ್ಯಮಗಳ ತಪ್ಪು ದಾರಿಗಳ ಬಗ್ಗೆ ಇದೇ ವಿಜಯಲಕ್ಷ್ಮಿ ಶಿಬಿರೂರು ಎಷ್ಟು ವೇದಿಕೆಗಳಲ್ಲಿ ಭಾಷಣ ಮಾಡಿದ್ದಾರೆ. ಅವರು ಪಕ್ಕದಲ್ಲಿ ಅಜಿತ್ ಹನುಮಕ್ಕನವ್ರನ್ನ ಕೂರಿಸ್ಕೊಂಡು ಭಾಷಣ ಮಾಡಿದ್ದಾರೆ. ಅವರು ನಿಮಗೆ ಒಂದು ಪಕ್ಷದ ಮುಖವಾಣಿಯಾಗಿ ಕೆಲಸ ಮಾಡ್ತಾ ಇದ್ದೀರಿ, ನಿಮಗೆ ಆ ಭಯ ಇದೆ, ನನಗಿಲ್ಲ, ನಾನು ಸ್ವತಂತ್ರರು ಅಂತ ಹೇಳಿರುವಂತ ಅದು. ಮಾಧ್ಯಮಗಳು ಒಂದು ಸೂಟ್ ಕೇಸ್ ಕೊಟ್ರೆ ಯಾವ ರೀತಿ ನಡ್ಕೊಳ್ತಾರೆ ಅನ್ನೋ ವಿಚಾರವನ್ನು ವಿಜಯಲಕ್ಷ್ಮಿ ಶಿಬಿರೂರು ಹೇಳಿರುವಂತದ್ದು. ಬಿಗ್ ಬಾಸ್ ಬಗ್ಗೆ ವಿಜಯಲಕ್ಷ್ಮಿ ಶಿಬಿರೂರು ಹೇಳಿರುವಂತದ್ದು. ಏನು ರೈಡ್ಗಳು, ಪಬ್ಲಿಕ್ ರೈಡ್ಗಳು ಮಾಡ್ತಾ ಇರುವಂತದ್ದು, ಕವರ್ ಸ್ಟೋರಿ ಮಾಡ್ತಾ ಇರುವಂತದ್ದು, ಎಲ್ಲವನ್ನೂ ಸಹ ವಿಜಯಲಕ್ಷ್ಮಿ ಶಿಬಿರೂರವರನ್ನ ಮೀರಿಸುವಂತಹ ಒಬ್ಬ ಪತ್ರಕರ್ತ. ನಾನು ಗಂಡಸು ಅನ್ಕೊಂಡು ಸ್ಟುಡಿಯೋದಲ್ಲಿ ಕುತ್ಕೊಂಡು ಮೇಕಪ್ ಮಾಡ್ಕೊಂಡು ನಾನು ಗಂಡಸು ರಾಷ್ಟ್ರವಾದಿ ಪತ್ರಕರ್ತ, ನಾನು ಆ ಪತ್ರಕರ್ತ ಈ ಪತ್ರಕರ್ತ ಅಂತ ಹೇಳ್ಕೊಂತಾನಲ್ಲ, ಒಬ್ಬ ಇಲ್ಲವಲ್ಲ. ಇದೇ ವಿಜಯಲಕ್ಷ್ಮಿ ಶಿಬಿರೂರು ಯಾವ ವಿಚಾರದ ಬಗ್ಗೆ ಅವ್ರ ಧ್ವನಿ ಎತ್ತಿಲ್ಲ 5 ವರ್ಷದಲ್ಲಿ. ನಾವು ಕನ್ನಡಿಗರು ಎಷ್ಟು ಪ್ರೋತ್ಸಾಹ ಕೊಟ್ಟಿದ್ದೀವಿ ಅವರಿಗೆ. ಇವತ್ತು ವಿಜಯಲಕ್ಷ್ಮಿ ಶಿಬಿರೂರವರು ಹೇಳ್ತಾರೆ, ನನ್ನ ವಿಜಯ ಟೈಮ್ಸ್ ಅನ್ನ ಆರ್ಥಿಕವಾಗಿ ನಾವು ಬೆಳೆಸ್ತಾ ಇರುವಂತವ್ರಿಗೆ ಕೃತಜ್ಞತೆ ಅಂತಂದ್ರೆ ಈ ಕನ್ನಡಿಗರು ವಿಜಯ ಟೈಮ್ಸ್ ಅನ್ನ ಬೆಳೆಸ್ಬೇಕಾಗಿತ್ತಲ್ಲ. ಏನ್ ಬೆಳೆಸ್ತಾ ಇದೀವಿ ನಾವು? ವಿಜಯ ಟೈಮ್ಸ್ ಅನ್ನ ಬೆಳೆಸ್ತಾ ಇದೀವ ನಾವು? ದಿನಕ್ಕೆ ₹1 ಯಾಕೆ ಅಂತಲ್ಲ ಆ ಹೆಣ್ಣು ಮಗಳು ಪ್ರತಿನಿತ್ಯವೂ ಸಹ ವಿಡಿಯೋ ಮಾಡಿ ಆಗ್ತಾ ಇದ್ದಾಳಲ್ಲ. ಎಷ್ಟು ಕೋಟಿ ಜನಸಂಖ್ಯೆ ಇದ್ದೀರಿ ಕನ್ನಡಿಗರು ನಾವು? ಕರ್ನಾಟಕದಲ್ಲಿ 7 ಕೋಟಿನಲ್ಲಿ 6 ಕೋಟಿ ಕನ್ನಡಿಗರಿದ್ದೀವಿ ನಾವು. ಆ ಹೆಣ್ಣು ಮಗಳಿಗೆ ಎಷ್ಟು ಪ್ರೋತ್ಸಾಹ ಕೊಡ್ತಾ ಇದ್ದೀವಿ ನಾವು? ಏನಾದರೂ ವಿಚಾರ ಮಾಡ್ತಾ ಇದ್ದೀರಾ? ಪ್ರಾಮಾಣಿಕವಾಗಿ ಮಾತನಾಡುವಂತ, ಪ್ರಾಮಾಣಿಕವಾಗಿ ವಿಡಿಯೋ ಹಾಕುವಂತವರಿಗೆ ಪ್ರೋತ್ಸಾಹ ಇಲ್ಲ. ನಿಮ್ಮ ಅಕ್ಷರ ಮೀಡಿಯಾವು ಸಹ ಕಳೆದ 3 ವರ್ಷದಿಂದ ವಿಡಿಯೋಗಳನ್ನ ಮಾಡ್ತಾ ಇದೆ. ನೀವು ಪ್ರಾಮಾಣಿಕವಾದಂತಹ ವಿಡಿಯೋ ಹಾಕಿ, ಅದ್ಭುತವಾದಂತಹ ಒಳ್ಳೆ ಸಂದೇಶ ಕೊಡುವಂತಹ ವಿಡಿಯೋಗಳಾಕಿ. ಜನ ನೋಡೋದಿಲ್ಲ, ಅದೇ ಬೇರೆ ತರ ವಿಡಿಯೋಗಳನ್ನ ನೋಡ್ತಾರೆ, ಅವರಿಗೆ ಪ್ರೋತ್ಸಾಹ ಕೊಡ್ತಾರೆ. ಅಕ್ಷರ ಮೀಡಿಯಾ ಇವತ್ತಿನವರೆಗೂ ಆ ಹಳೆಯ ಅಕ್ಷರ ಮೀಡಿಯಾದಲ್ಲಿ 1490 ವಿಡಿಯೋ ಹಾಕಿದೆ. ಈ ಅಕ್ಷರ ಮೀಡಿಯಾದಲ್ಲಿ 100ಕ್ಕೂ ಹೆಚ್ಚು ವಿಡಿಯೋಗಳು ಹಾಕಿದ್ದೇವೆ. ಒಂದೇ ಒಂದು ವಿಡಿಯೋದಲ್ಲಿ ಯಾವ್ದಾದ್ರು ಬೇಜವಾಬ್ದಾರಿಯುತವಾದಂತಹ ಸಬ್ಜೆಕ್ಟ್ ಅನ್ನ ನಾವು ಮಾತಾಡಿದೀವ? ನಮಗೆ ಸಿಗುವಂತ ಪ್ರಾಮಾಣಿಕ ಸಮಯದಲ್ಲಿ ಪ್ರಾಮಾಣಿಕವಾಗಿ ನಾವು ವರದಿ ಮಾಡ್ತಾ ಇದ್ದೀವಿ, ವಿಶ್ಲೇಷಣೆ ಮಾಡ್ತಾ ಇದೀವಲ್ಲ. ಪ್ರೋತ್ಸಾಹ ಕೊಡ್ಬೇಕ್ರಿ. ವಿಜಯ ಟೈಮ್ಸ್ ಅವರಿಗೆ ಇನ್ನಷ್ಟು ಪ್ರೋತ್ಸಾಹ ಕೊಟ್ಟಿದ್ರೆ ಇವತ್ತು ಸ್ಯಾಟಲೈಟ್ ಚಾನೆಲ್ ಮಾಡ್ತಿದ್ರಿ ಅವರು 5 ವರ್ಷಕ್ಕೆ. ಕನ್ನಡಿಗರು ಪ್ರೋತ್ಸಾಹ ಕೊಡ್ತಾ ಇದ್ದೀರಾ? ಖಂಡಿತ ಕೊಡೋದಿಲ್ಲ ನೀವು. ಇವತ್ತು ಕನ್ನಡದಲ್ಲಿ ಒಂದಷ್ಟು ಜನ ಇದ್ದಾರೆ. ನಮ್ಗೆ ಥರ್ಡ್ ಐ ಸುಬ್ರಹ್ಮಣ್ಯ ಹಂಡಿಗೆ ಅವರು ನೋಡಿ ಇವತ್ತು ಎಷ್ಟು ಚೆನ್ನಾಗಿ ವರದಿ ಮಾಡ್ತಾ ಇದ್ದಾರೆ. ಪ್ರೋತ್ಸಾಹ ಬೇಕ್ರಿ. ವಿಜಯಲಕ್ಷ್ಮಿ ಶಿಬಿರೂರವರು ನಿಜಕ್ಕೂ ಹೇಳ್ಬೇಕಾದ್ರೆ ಹೆಣ್ಣು ಹುಲಿ ಅಂತ ಹೇಳ್ತೀವಿ ನಾವು. ದಿಟ್ಟತನಕ್ಕೆ ಮತ್ತೊಂದು ಹೆಸರೇ ವಿಜಯಲಕ್ಷ್ಮಿ ಶಿಬಿರೂರು ಅಂತ ಹೇಳ್ತೀವಿ ನಾವು. ಅವರು ಪ್ರೋತ್ಸಾಹ ಕೊಡ್ಬೇಕಲ್ಲ. 5 ವರ್ಷಗಳನ್ನ ಮುಗಿಸಿದಾರಲ್ಲ ಅವರು, ಪ್ರೋತ್ಸಾಹ ಕೊಡ್ಬೇಕ್ರಿ. ಯಾವುದೋ ಒಂದು ಸ್ಯಾಟಲೈಟ್ ಚಾನಲ್, ಯಾವುದೋ ಒಂದು ರಾಜಕೀಯ ಪಕ್ಷಕ್ಕೆ ಜೀ ಉಜೂರು ಅನ್ಕೊಂಡು ಅವರಿಗೆ ಸಲಾ ಹೊಡೆಯುವಂತ ರಾಜಕೀಯ ಪಕ್ಷಗಳನ್ನ ನೀವು ಬೆಂಬಲಿಸ್ತೀರಿ. ರಾಜಕೀಯ ಪಕ್ಷಗಳನ್ನ ಬೆಂಬಲಿಸುವಂತ ಚಾನೆಲ್ಗಳನ್ನ ಬೆಂಬಲಿಸ್ತೀವಿ. ಪ್ರಾಮಾಣಿಕವಾಗಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾ ಇರುವಂತಹ KRS ಪಕ್ಷವನ್ನ ನೀವು ಬೆಂಬಲಿಸ್ತಾ ಇದ್ದೀರೇನ್ರಿ? ವಿಜಯ್ ಟೈಮ್ಸ್ ಅವ್ರನ್ನ ಬೆಂಬಲಿಸ್ತಾ ಇದ್ದೀರೇನ್ರಿ? ಬೆಂಬಲಿಸ್ತಾ ಇಲ್ಲ. ಬೇಕಾಗಿಲ್ಲ ನಿಮಗೆ. ದೇಶದ ಸ್ವತಂತ್ರಕ್ಕೋಸ್ಕರಾಗಿ ಹೋರಾಟ ಮಾಡಿದಂತ ಅಷ್ಟು ಜನ ಇವತ್ತು ದೇಶವಾಸಿಗಳು ಸ್ವತಂತ್ರವಾಗಿ ನೆಮ್ಮದಿಯಾಗಿರ್ಬೇಕು ಅಂತ ಮಾಡಿದ್ರು. ಇವತ್ತು ರಾಜಕಾರಣಿಗಳು, ಕಾರ್ಯಾಂಗ ವ್ಯವಸ್ಥೆಯಲ್ಲಿರುವಂತ ಭ್ರಷ್ಟ ಅಧಿಕಾರಿಗಳು ದೇಶವನ್ನ ಕಿತ್ತು ತಿಂತಾ ಇದ್ದಾರೆ.
ಇದರ ಬಗ್ಗೆ ಗೊತ್ತಿದ್ದು ಸಹ ಜಾಡ ಕುರುಡುತನ ಪ್ರದರ್ಶನ ಮಾಡ್ತಾ ಇದ್ದೀರಲ್ಲ, ನಿಜಕ್ಕೂ ನಿಮಗೆ ನೈತಿಕತೆನೂ ಇಲ್ಲ, ನಿಮಗೆ ಮೌಲ್ಯಗಳು ಇಲ್ಲ. ಈ ಮಾಧ್ಯಮಗಳು ಇವತ್ತು ಮಾಡ್ತಾ ಇರುವಂತಹ ಸುಳ್ಳು ಸುದ್ದಿಗಳನ್ನ ಅದನ್ನ ಪ್ರೋತ್ಸಾಹ ಕೊಡ್ತಾ ಇದ್ದೀರಿ, ಅವರ ಮಾತುಗಳನ್ನ ನಂಬ್ತಾ ಇದ್ದೀರಿ. ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇರುವಂತಹ ಪತ್ರಕರ್ತರಾಗಿ ಕೆಲಸ ಮಾಡ್ತಾ ಇರುವಂತಹ ವಿಜಯಲಕ್ಷ್ಮಿ ಶಿಬಿರೂರ್ ಅವರು, ಥರ್ಡ್ ಐನ್ ಅವರು, ಅಕ್ಷರ ಮೀಡಿಯಾದಂತಹ ಸಣ್ಣ ಪುಟ್ಟ ಚಾನೆಲ್ಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೀರಲ್ಲ, ಎಷ್ಟು ಜನ ಪ್ರೋತ್ಸಾಹ ಕೊಡ್ತಾ ಇದ್ದೀರಿ? ವಿಚಾರ ಮಾಡಿ, ನಿಮಗೆ ನೀವೇ ವಿಚಾರ ಮಾಡಿ. ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ಭ್ರಷ್ಟಾಚಾರದ ವಿರುದ್ಧ ದನಿ ಎತ್ತುತ್ತೆ, ಅನ್ಯಾಯದ ವಿರುದ್ಧ ದನಿ ಎತ್ತುತ್ತೆ. ಪ್ರಾಮಾಣಿಕವಾಗಿ ಯಾವುದೇ ರಾಜಕಾರಣಿಯ ಮುಂದೆ ಯಾವನ್ ಮುಂದೆ ತಲೆ ತಗ್ಗಿಸದೆ, ಸೆಲ್ಫಿ ಹೊಡೆಯದೆ, ಜೀ ಹುಜೂರ್ ಅನ್ನದೇ ಇದಕ್ಕೆ ಭಯ ಪಡುವಂತಹ ಅವಶ್ಯಕತೆನೇ ಇರೋದಿಲ್ಲ. ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.